Gaudapan is ready for your inspection, sir. ಕೊಡಗಿಗೆ ಬರ್ತಲೇ ಇರ್ತೀನಿ ನಾನು ಯಾವಾಗಲೂ. ಕೊಡಗು ಇಸ್ ಎ ಪಾರ್ಟ್ ಆಫ್ ಕರ್ನಾಟಕ. ಕಮಿಟಿ ಅವ್ರೇನು ಇನ್ನೂ ವರದಿ ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ. ಕೊಟ್ಟ ಮೇಲೆ ನಾವು ನೋಡ್ತೀವಿ ಅದನ್ನು. ಸರ್ 9 ವರ್ಷಗಳ ನಂತರ ಮೇಲ್ಸೇತುವೆ ಉದ್ಘಾಟನೆ ಆಗ್ತಾ ಇದೆ. ಹಲವು ವರ್ಷಗಳ ನಂತರ ಮೇಲ್ಸೇತುವೆ ಉದ್ಘಾಟನೆ ಆಗ್ತಾ ಇದೆ. ಇಲ್ಲ, ನಾವು ನಮ್ಮ ಕಾಲದಲ್ಲೇ ಇದು ಶುರುವಾದದ್ದು ಪ್ರಾರಂಭ. ನಾನೇ 2016ರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು. 2017ರಲ್ಲಿ ಪ್ರಾರಂಭ ಆಯಿತು. ಅದು BJP ಸರ್ಕಾರದಲ್ಲಿದ್ದಾಗ ಪೂರ್ಣ ಮಾಡಲಿಲ್ಲ, ವಿಳಂಬ ಆಯಿತು. ನಾವು ಬಂದ ಮೇಲೆ ಅದಕ್ಕೆ ಬೇಕಾದಂಥ ಹಣ ಕೊಟ್ಟು ಶೀಘ್ರಗತಿಯಲ್ಲಿ ಮುಗಿಸಿದ್ದೀವಿ. ಸರ್, ಕೊಡಗಿನಲ್ಲಿ ಸರ್ CND ಭೂಮಿ ಮತ್ತು ಸೆಕ್ಷನ್ 4 ಅಧಿಸೂಚಿತ ಜಾಗನ ಮೀಸಲು ಅರಣ್ಯ ಮಾಡಬೇಕನ್ನೋ ಪ್ರಸ್ತಾಪ ಸರ್, ಅದಕ್ಕೆ ವ್ಯಾಪಕ ವಿರೋಧ ಕೊಡಗಿನ ರೈತರಿಂದ ವ್ಯಕ್ತವಾಗ್ತಿದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀವಿ? ಏನು ವಿರೋಧ ಮಾಡ್ತಾ ಇದ್ದಾರೆ? CND ಭೂಮಿ ಮತ್ತು ಸೆಕ್ಷನ್ 4 ಅಧಿಸೂಚಿತ ಜಾಗಗಳನ್ನ ಮೀಸಲು ಅರಣ್ಯವಾಗಿ ಕನ್ವರ್ಟ್ ಮಾಡ್ತಾರೆ, ಅದ್ರ ಸಂಬಂಧ ಪ್ರಕ್ರಿಯೆಗಳು ನಡೀತಿದೆ ಸರ್. ನಾನು ನೋಡ್ತೀನಿ ಅದನ್ನು ಸರ್. ಅದೊಂದು ಕಮಿಟಿ ರಚನೆ ಮಾಡ್ತೀರಾ ಅಂತ ತೀರ್ಮಾನ ಮಾಡೋರು ಸರ್ ಸದನದಲ್ಲಿ. ನೋಡ್ತೀನಿ. ಅದಾದ್ಮೇಲೆ ಕಮಿಟಿ ಮಾಡಾದ್ಮೇಲೆ ತೀರ್ಮಾನ ಮಾಡ್ತೀರಾ ಅಂತ ಸಮಿತಿ ರಚನೆ ಮಾಡ್ತೀರಾ ಸರ್? ಅದ್ರ ಬಗ್ಗೆ ಅಲ್ಲ, ಕಮಿಟಿ ಮಾಡಬೇಕಾಗುತ್ತೆ. ಅದರ ಆಗು ಹೋಗುಗಳ ಬಗ್ಗೆ ಕಮಿಟಿ ರಚನೆ ಮಾಡಿ ಅದು ಕಮಿಟಿಯವರು ಪರಿಶೀಲನೆ ಮಾಡಿ ವರದಿ ಕೊಟ್ಟ ಮೇಲೆ
ದಿ ಗೌರ್ಮೆಂಟ್ ಟು ಲುಕ್ ಇನ್ ಟು ಇಟ್. ಸರ್, ಸರ್ಕಾರಿ ಭೂಮಿ ಭೂಗುತ್ತಿಗೆಯನ್ನು ಕೊಡ್ತಿರೋದ್ರ ಸಂಬಂಧಪಟ್ಟಾಗಿ ಜಿಲ್ಲೆಯಲ್ಲಿ ವ್ಯಾಪಕವಾದ ವಿರೋಧ ವ್ಯಕ್ತ ಆಗಿದೆ. ಏನು ಸರ್ಕಾರಿ ಭೂಮಿ ಕೊಟ್ಟರೆ ಯಾಕೆ ವಿರೋಧ? ಇಲ್ಲದವರು ನಿವೇಶನ ಇಲ್ಲದವ್ರಿಗೆ ಕೊಡಿ ಅಂತ. ಸೈಟ್ಲೆಸ್ ಅವರಿಗೆ ನಿವೇಶನ ಇಲ್ಲದವ್ರಿಗೂ ಕೊಡ್ತೀವಿ, ಜಮೀನು ಇಲ್ಲದವ್ರಿಗೂ ಕೊಡ್ತೀವಿ. ಸರಿ, ವನ್ಯಜೀವಿ ಮಾನವ ಸಂಘರ್ಷ ಎಲ್ಲ ಅದಕ್ಕೆ ವನ್ಯಜೀವಿ ಮಾನವ ಸಂಘರ್ಷ ಎಲ್ಲ ಕಾಡುಗಳಲ್ಲೂ ಕೂಡ ನಡೀತಾ ಇದೆ, ಕಾಡಂಚಿನಲ್ಲಿ ನಡೀತದೆ. ಕಾರಣ ಯಾಕಪ್ಪ ಅಂತಂದರೆ ಪ್ರಾಣಿಗಳು ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ. ಆನೆಗಳು, ಚಿರತೆಗಳು, ಹುಲಿಗಳು ಇವೆಲ್ಲ ಬಂದ್ಬಿಡ್ತವೆ. ಒಂದು ಪ್ರಾಣಿಗಳು ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ, ಆನೆಗಳು, ಹುಲಿಗಳು, ಚಿರತೆಗಳು. ಆನೆಗಳು, ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಒಂದು. ಎರಡನೇದು, ಅವು ಆಹಾರಕ್ಕೋಸ್ಕರ, ನೀರಿಗೋಸ್ಕರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ. ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ, ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ, ಅದನ್ನು ತಪ್ಪಿಸಲಿಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ನಾವು. ಸರ್, ನಾಳೆ ಸೆಂಟ್ರಲ್ ಬಜೆಟ್ ಮಂಡನೆ ಆಗ್ತಿದೆ. ಬಟ್ ನೀವು ಈಗಾಗಲೇ ಹೇಳಿದ್ರೆ ನಮ್ದೇನು ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ಬಟ್ ರಾಜ್ಯಕ್ಕೆ ಪ್ರಮಾಣದಲ್ಲಿ ತೆರಿಗೆ ಬರಬೇಕಾಗಿದೆ. ಮತ್ತೊಂದು ಕಡೆ ನಾವೆಲ್ಲ ಕೇಳಿದ್ದೀವಪ್ಪ, ಎಲ್ಲ ಕೇಳಿದ್ದೀವಿ. ಅವರು ಕ್ಯೂಡ್ರ ಥರ ಇದ್ದಾರಲ್ಲ. ಈಗ ನಾವು ಡೆಲ್ಲಿಗೆ ಹೋಗಿ ಮಾಡೋದು, ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಕಡಿಮೆ ಬರ್ತಾ ಇದೆ, ನಮಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಕಡಿಮೆ ಮಾಡ್ತಾ ಇದ್ದೀರಿ, ನಮಗೆ ಗ್ರ್ಯಾಂಟ್ಸ್ ಏನೂ ಕೊಡ್ತಾ ಇಲ್ಲ ಅಂಥೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡೋದು. ನಾವು ಎಲ್ಲ MLAಗಳು, MP ಗಳು ಎಲ್ಲರೂ ಹೋಗಿ ಮಾಡೋದು, ಮಂತ್ರಿಗಳು ಎಲ್ಲ ಹೋಗಿ ಮಾಡೋದು. ಆಮೇಲೆ ಕಳೆದ ವರ್ಷ 23-24ರಲ್ಲಿ 23-24 ಬಜೆಟ್ನಲ್ಲಿ ಅವರು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಎಷ್ಟು ದಿನ ಆಯಿತು ಬಜೆಟ್ ಆಗಿ? ಇವತ್ತಿನವ್ರಿಗೆ ಒಂದು ಪೈಸಾ ಕೊಟ್ಟಿದ್ದಾರಾ? ಅದಕ್ಕೆ ಹೇಳಿದೆ ನಾನು, ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ, ಬಟ್ ನಿರೀಕ್ಷೆ ಖುಷಿಯಾಗ್ತವೆ ಅಂತ ಹೇಳಿದೆ. ನಿರೀಕ್ಷೆ ಮಾಡೋದೇ ಇಲ್ಲ ಅಂತಲ್ಲ, ಯಾಕಂತಂದರೆ ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್ ಅಲ್ವಾ, ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಒಕ್ಕೂಟದ ವ್ಯವಸ್ಥೆನಲ್ಲಿರುವಾಗ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ. ನಮ್ಮ ತೆರಿಗೆ ವಸೂಲು ತಗೊಳ್ಳಿಕ್ಕೋಸ್ಕರವಾಗಿ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಇದೆಯಲ್ಲ, ನಮ್ಮ ಪಾಲು, ಅದನ್ನು ಪಡ್ಕೊಳ್ಳಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ.
ಅರುಣ್ ಮಾಛೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ವೆಂಕಟರಾಜ್ ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡ ಅಧಿಕಾರಿಗಳು ಕೊಡಗು ಜಿಲ್ಲೆ, ಶ್ರೀ ಮಹೇಶ್ ವ್ಯವಸ್ಥಾಪಕರು ಕಾವೇರಿ ನೀರಾವರಿ ನಿಗಮ, ಹಾಗೆ ಶ್ರೀ ರಾಮರಾಜನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಡಗು ಜಿಲ್ಲೆ, ಹಾಗೆ ಶ್ರೀ ಆನಂದ್ ಪ್ರಕಾಶ್ ಮೀನಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, RL ವೆಂಕಟೇಶ್ ಮುಖ್ಯ ಇಂಜಿನಿಯರ್ ನೀರಾವರಿ. ಇದೀಗ ಕರ್ನಾಟಕ ದಲಿತ ಸಂಘದ ಕೊಡಗು ಜಿಲ್ಲೆಯ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ದಲಿತ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಕರ್ನಾಟಕ ದಲಿತ ಸಂಘ ಸಂಸ್ಥೆ ಕೊಡಗು ಜಿಲ್ಲೆ ಇವರ ವತಿಯಿಂದ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ದಲಿತ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ನಾವೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಯಾವುದೇ ಕಾರ್ಯಕ್ರಮ ಪ್ರಾರಂಭವಾಗಬೇಕಾದರೂ ದೇವರನ್ನ ನೆನೆಯುವುದು ನಮ್ಮ ಕರ್ತವ್ಯ. ಇದೀಗ ಸುರೇಖಾ ಸಹಾಯಕ ಇಂಜಿನಿಯರ್ ಇವರಿಂದ ಪ್ರಾರ್ಥನೆ. ವರ್ಣ ಕರುಣ ಸಾಗರ ಕರಿವದನ ಲಂಬೋದರ ಲಕೋಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಸಿದ್ಧಚಾರಣ ಗಣ ಸೇವಿತ ಸಿದ್ಧಿವಿಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ಹರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಯ ಪತಂಗರ ಕ್ರೋಧ ಮಹಿಳನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಬ್ರಹ್ಮ ಷಡಕ್ಷರಿ ಪೊನ್ನ ಪಂಪನ ಕುಣಿಪತಿ ಗಣ್ಣ, ಕುಮಾರ ವ್ಯಾಸರ ಮಂಗಲ ರಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಗಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಎಲ್ಲರಿಗೂ ನಮಸ್ಕಾರ ಮತ್ತು ಆತ್ಮೀಯವಾದಂಥ ಸ್ವಾಗತ. ಸಮಯದ ಒತ್ತಡದಿಂದ ಸ್ವಾಗತ ಭಾಷಣವನ್ನು ನೆರವೇರಿಸುವಂಥದ್ದನ್ನು ನಾನೇ ಮಾಡ್ತಾ ಇದ್ದೀನಿ.
ಕೇವಲ 15-20 ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಮುಖ್ಯಮಂತ್ರಿಗಳು ವಾಪಸ್ಸು ಮೈಸೂರಿಗೆ ತೆರಳಬೇಕಾಗಿರೋದ್ರಿಂದ ತುರ್ತಾಗಿ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡೋಣ. ಇವತ್ತಿನ ಮೇಲ್ಸೇತುವೆ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ತ್ರಿವೇಣಿ ಸಂಗಮದ ಉದ್ಯಾನವನದ ಉದ್ಘಾಟನೆ ಕಾರ್ಯಕ್ರಮದ ಸಮಾರಂಭದಲ್ಲಿ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು ಈಗಾಗಲೇ ತಾವು ಘೋಷಣೆಗಳ ಮೂಲಕ ಅವರನ್ನು ಸ್ವಾಗತಿಸಿದ್ರಿ. ಬಡವರ ಬಂಧು, ಶೋಷಿತರ ಶ್ರೀರಕ್ಷೆ, ಅನ್ನರಾಮಯ್ಯ ಅಂತ ಈಗಾಗಲೇ ಜಗತ್ ಜಾಹೀರಾತಾಗಿರುವಂಥ ಈ ನಾಡಿನ ಅಪರೂಪದ ವ್ಯಕ್ತಿತ್ವ 2ನೇ ಬಾರಿ ತಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ನಾವೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಇವರನ್ನ ಸ್ವಾಗತಿಸೋಣ. ಹಾಗೆಯೇ ಈ ಮೇಲ್ಸೇತುವೆ ಮತ್ತು ಉದ್ಯಾನವನ ಕಾಮಗಾರಿ ಆಗಬೇಕಾದ್ರೆ ಜಲಸಂಪನ್ಮೂಲ ಇಲಾಖೆಯ ಕೊಡುಗೆಯಿಂದಲೇ ಸಾಧ್ಯವಾಗಿದೆ. ಇಂದಿನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಚಿವರಾಗಿರುವಂಥ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಬೇಕಿತ್ತು. ಅವರು ತುರ್ತಾಗಿ ಚುನಾವಣೆ ಕಾರ್ಯಕ್ರಮದಿಂದ ದೆಹಲಿಗೆ ಹೋಗಿರೋದ್ರಿಂದ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತ ವಹಿಸ್ತೇನೆ. ಸದಾಕಾಲ ನಮ್ಮೊಂದಿಗೆ ಇರುವಂಥ ನಾನು ಕಂಡಂತೆ ಬಹಳ ಸಜ್ಜನ ರಾಜಕಾರಣಿ, ದೂರದ ರಾಯಚೂರು ಭಾಗದವರಾಗಿದ್ದರೂ ಕೂಡ ಇವತ್ತು ಕೊಡಗಿನವರಾಗೆ ನಮ್ಮೊಂದಿಗೆ ಸೇರಿ ಕೆಲಸವನ್ನು ಮಾಡ್ತಾ ಇರುವಂಥ ಸಣ್ಣ ನೀರಾವರಿ ಸಚಿವರು ಹಾಗೂ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ NS ಬೋಸರಾಜ್ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮ ಆಗಬೇಕಾದ್ರೆ ಅವತ್ತಿನ ಉಸ್ತುವಾರಿ ಸಚಿವರು, ಇವತ್ತು ಇಂಧನ ಖಾತೆಯ ಸಚಿವರಾದಂಥ ಶ್ರೀ KJ ಜಾರ್ಜ್ ಅವರ ಅಪಾರವಾದಂಥ ಕೊಡುಗೆ ಇದೆ. ಬಹುಶಃ ಅವರ ಒಂದು ಮುನ್ನಾಲೋಚನೆ ಇರಲಿಲ್ಲ ಅಂತ ಹೇಳಿದ್ರೆ ಈ ಮೇಲ್ಸೇತುವೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರು ಕೂಡ ಕಾರ್ಯನಿಮಿತ್ತ ದೇಶದ ಹೊರಗಡೆ ಹೋಗಿರೋದ್ರಿಂದ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಗೌರವ ಉಪಸ್ಥಿತಿಯಲ್ಲಿ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನ ನಾವು ಸ್ವಾಗತ ಮತ್ತು ಅವ್ರನ್ನ ನಾವು ಇವತ್ತು ಗೌರವಿಸಬೇಕಾಗ್ತದೆ. ಮಾನ್ಯ ಶ್ರೀ KJ ಜಾರ್ಜ್ ಅವರಿಗೆ ನಾನು ಸ್ವಾಗತಿಸ್ತೇನೆ. ಹಾಗೆ ಅವತ್ತಿನ ಸನ್ಮಾನ್ಯ ಜಲಸಂಪನ್ಮೂಲ ಸಚಿವರು, ಅವತ್ತಿನ ಸಚಿವರಾದಂಥ MB ಪಾಟೀಲ್ ರವರು ಜಾರ್ಜ್ ಅವರ ಕೋರಿಕೆ ಮೇಲೆ ಮುಖ್ಯಮಂತ್ರಿಗಳವರು ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಸೂಚಿಸಿದಂತೆ MB ಪಾಟೀಲ್ ರವರು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಕೂಡ ನಾನು ಇವತ್ತು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಡಿಕೇರಿ ಭಾಗದ ಯುವ ಶಾಸಕರು, ನನ್ನ ಆತ್ಮೀಯ ಗೆಳೆಯರಾದಂಥ ಡಾಕ್ಟರ್ ಮಂತರಗೌಡ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳು ಆದಂಥ MV ಪ್ರಸಾದ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಧರ್ಮಜ ಉತ್ತಪ್ಪನವರಿದ್ದಾರೆ, ಅವ್ರಿಗೂ ಬಯಸ್ತೇನೆ. ಮತ್ತೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸ್ವಾಗತವನ್ನು ಬಯಸಿ ಎರಡೇ ಮಾತಿನಲ್ಲಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ಜಾರ್ಜ್ ಅವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, MB ಪಾಟೀಲ್ ರವರು ಬರಬೇಕು, DK ಶಿವಕುಮಾರ್ ಅವರು ಬರಬೇಕು, ಈ ಉದ್ಘಾಟನೆ ಬಹಳ ಅದ್ಧೂರಿಯಿಂದ ಆಗಬೇಕು ಅಂತ ಹೇಳಿ ಬಹಳಷ್ಟು ನಾವೆಲ್ಲ ಕೂಡ ಕಲ್ಪನೆಯನ್ನ ಮತ್ತು ಆಲೋಚನೆಯನ್ನ ಕಟ್ಕೊಂಡಿದ್ವಿ. ಬಹಳ ಕಾರಣಾಂತರದಿಂದ ಅವ್ರು ಬರ್ಲಿಕ್ಕಾಗಿಲ್ಲ. ಆದರೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ನಾವು ಅವರಿಗೆ ಧನ್ಯವಾದಗಳನ್ನ ಕೂಡ ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಕೂಡ ತಿಳಿದಾಗೆ ಭಾಗಮಂಡಲದಿಂದ
ತಲಕಾವೇರಿಗೆ ಹೋಗ್ಬೇಕಾದ್ರೆ ಮಳೆಗಾಲದಲ್ಲಿ ಸಾಧ್ಯವೇ ಆಗ್ತಾ ಇದ್ದಂಥ ಪರಿಸ್ಥಿತಿ ನಾವು ನೋಡಿದ್ದೇವೆ. ಮಳೆ ಬಂದಾಗ ಸಂಪೂರ್ಣ ಪ್ರದೇಶ ಮುಳುಗಡೆಯಾಗಿ ವಾಹನ ಮತ್ತು ಯಾರು ಕೂಡ ಚಾಲನೆ ಮಾಡ್ಲಿಕ್ಕೆ ಸಾಧ್ಯ ಆಗದಂಥದ್ದನ್ನ ನಾವು ಹಲವಾರು ವರ್ಷಗಳಿಂದ ನೋಡಿ ಇವತ್ತು ಈ ಮೇಲ್ಸೇತುವೆಗೆ ಕಾರ್ಯರೂಪಕ್ಕೆ ತರಬೇಕಾದ್ರೆ ಅವತ್ತು ಕೂಡ ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಆಶೀರ್ವಾದದಿಂದ ಮತ್ತು KJ ಜಾರ್ಜ್ ಅವರ ಒಂದು ಮುನ್ನಾಲೋಚನೆಯಿಂದ ಇವತ್ತು ಈ ಒಂದು ಮೇಲ್ಸೇತುವೆ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಪಕ್ಷದ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯನವರು ಇವತ್ತು ಕೂಡ ನಮ್ಮ ಮುಂದೆಗೆ ಮುಖ್ಯಮಂತ್ರಿಗಳಾಗಿ ಇದ್ದಾರೆ. ಅವರು ಇನ್ನಷ್ಟು ನಮಗೆ ಸಹಕಾರವನ್ನ ಈ ಸರ್ಕಾರದ ಅವಧಿಯಲ್ಲಿ ಕೊಡ್ತಾರೆ ಅಂತ ಹೇಳುವಂತ ಪೂರ್ಣ ವಿಶ್ವಾಸ ಇದೆ. ನಾನು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅಂತಿದ್ದೆ, ಆದ್ರೆ ಮಾಡ್ಲಿಕ್ಕೆ ಸಮಯನೇ ಇಲ್ಲ. ಆದ್ರೂ ಕೂಡ ಎರಡೇ ಮಾತು ಹೇಳ್ತೀನಿ. ನಮ್ಮ ಸರ್ಕಾರ ರಚನೆ ಆಗಿದ್ದ ನಂತರ ನಮ್ಮ 5 ಗ್ಯಾರಂಟಿಗಳನ್ನ ದೇಶದ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತದೆ. ಇದನ್ನ ಪದೇ ಪದೇ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು ಹೇಳಬೇಕು. 58 ಸಾವಿರ ಕೋಟಿಯ ಹೊರೆಯನ್ನು ಹೊತ್ತು ರಾಜ್ಯ ಸರ್ಕಾರ ಇವತ್ತು ಬಡವರ ಪರ ಘೋಷಿಸಿರುವಂತಹ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ಮೊದಲನೇ ದಿವಸ ತಂದಿರುವಂತ ಕೀರ್ತಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಸಲ್ಲುತ್ತದೆ ಅಂತ ಹೇಳುವಂತ ಮಾತನ್ನು ಹೇಳಿ ಬಯಸ್ತೇನೆ. ಈ 58 ಸಾವಿರ ಕೋಟಿ ಕೊಟ್ಟಿದ ತಕ್ಷಣ ಬೇರೆ ಅಭಿವೃದ್ಧಿ ಕಾಮಗಾರಿಗಳು ನಡೆಯೋದೇ ಇಲ್ಲ ಅಂತ ಹೇಳುವಂತ ಅಪಪ್ರಚಾರಕ್ಕೆ ವಿರೋಧ ಪಕ್ಷದವರು ಕೈ ಹಾಕಿದ್ದಾರೆ. ಆದ್ರೆ ನಾನು ವಿರಾಜಪೇಟೆ ವಿಧಾನಸಭಾ ಶಾಸಕನಾಗಿ ಮತ್ತು ಮಂತ್ರಗೌಡ ಅವರು ಇವತ್ತು ಮಡಿಕೇರಿಯ ಶಾಸಕರಾಗಿದ್ದಾರೆ. ಬಹುಶಃ ಅವ್ರಿಗೂ ಮಾತಾಡ್ಲಿಕ್ಕೆ ಸಮಯ ಸಿಗೋದಿಲ್ಲ. ಅದರಿಂದ ಅವ್ರ ಪರವಾಗಿ ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ, ನೀವು ಅಭಿವೃದ್ಧಿ ಎಂದೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಕಾಣದಂತ ರೀತಿಯಲ್ಲಿ ನಮಗೆ ನೆರವಾಗಿ ನಿಂತಿದ್ದೀರಾ ಅಂತ ಹೇಳಿ ಮುಖ್ಯಮಂತ್ರಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಇವತ್ತು ಉದ್ಯಾನವನದ ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಯಾನವನಕ್ಕೆ ಹಣಕಾಸಿನ ನೆರವನ್ನ ಕೊಟ್ಟದ್ದೇ ನೀರಾವರಿ ನಿಗಮ ಮಾನ್ಯ DK ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಂದಕ್ಕೂ 3.5 ವರ್ಷ ಅವಧಿ ನಮ್ಮ ಸರ್ಕಾರದಿದೆ. ಹಲವಾರು ಕಾರ್ಯಕ್ರಮಗಳನ್ನ ಮಾಡುವಂತ ಚಿಂತನೆಯನ್ನ ನಾವೆಲ್ಲ ಕೂಡ ಹೊಂದಿದ್ದೇವೆ. ನಾನು ಇಷ್ಟನೇ ಹೇಳ್ತೇನೆ, ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಈ ಜಿಲ್ಲೆಯಲ್ಲೂ ಕೂಡ ಬಡವರಿದ್ದಾರೆ. ರಾಜ್ಯದ ಒಂದು ಬಹಳ ಸುಂದರವಾದಂತ ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ಪ್ರದೇಶವಾದಂತ ಭಾಗ ಕೊಡಗು ಜಿಲ್ಲೆ. ಈ ಜಿಲ್ಲೆಯನ್ನ ವಿಶೇಷವಾಗಿ ಗುರುತಿಸಿ ನಮ್ಮೆಲ್ಲರ ಜನರ ನೆರವಿಗೆ ಸಹಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಪೂರ್ಣ ಮಟ್ಟದಲ್ಲಿ ಬರ್ತದೆ ಅಂತ ಹೇಳುವಂತ ಪೂರ್ಣ ವಿಶ್ವಾಸ ನನಗಿದೆ. ವಿದ್ಯುತ್ ಶಕ್ತಿ ವ್ಯವಸ್ಥೆ ಇರ್ಬೋದು, ರಸ್ತೆಗಳಿರ್ಬೋದು, ಬೇರೆ ಎಲ್ಲ ಸಮಸ್ಯೆಗಳಿಗೆ ಈಗಾಗಲೇ ನಾನು ಯಾವತ್ತೂ ಕಾಣದಂತ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತ ಹೇಳಿ ನನ್ನ ಬೆನ್ನನ್ನೇ ನಾನು ತಡ್ಕೊಳ್ತಾ ಇಲ್ಲ. ಬಟ್ ಅಂಕಿಅಂಶಗಳೊಂದಿಗೆ ನಾನು ಇದನ್ನ 2-3 ಬಾರಿ ಸತಿ ಈಗಾಗಲೇ ಮಾಧ್ಯಮದವರೆಗೂ ಕೂಡ ಹೇಳಿದ್ದೀನಿ. ಒಂದು ಶ್ವೇತಪತ್ರವನ್ನು ಹೊರಡಿಸ್ತೇವೆ, ಅಂಕಿಅಂಶಗಳೊಂದಿಗೆ ನಿಮ್ ಮುಂದೆ ಬರ್ತೇವೆ, ಜನ ತೀರ್ಮಾನ ಮಾಡಲಿ ಯಾವ ಸರ್ಕಾರ ಯಾವ ತರದ ಅನುದಾನವನ್ನು ಕೊಟ್ಟಿದ್ದಾರೆ, ಎಷ್ಟು ಅಭಿವೃದ್ಧಿ ಕೆಲಸ ಈ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಹೇಳುವಂತ ವಿಚಾರ. ಅದರಿಂದ ಈ ರೀತಿಯಾದಂತಹ ಕೆಲಸ ಗ್ಯಾರಂಟಿಗಳ ಜೊತೆ, ಗ್ಯಾರಂಟಿಗಳು ಕೊಡ್ತಾ ಇರೋದು ಯಾರಿಗೋಸ್ಕರ? ಬಡವರಿಗೋಸ್ಕರ. ಇನ್ನು 80% ಜನ ಬಡತನದಲ್ಲಿರುವಂತವ್ರು ಇರೋದು ನಮ್ಮ ದೇಶದಲ್ಲಿ. ಈ ಬಡವರ ಪರ ನಿಲ್ಬೇಕಾಗಿರೋದಂಥದ್ದು ಎಲ್ಲ ಸಾಂವಿಧಾನಿಕವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ಸರ್ಕಾರದ ಜವಾಬ್ದಾರಿ ಆಗಿರ್ತದೆ. ಆ ಜವಾಬ್ದಾರಿಯನ್ನ ಇವತ್ತು ನಮ್ಮ ಸರ್ಕಾರ ನೆರವೇರಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಗ್ಯಾರಂಟಿಗಳ ವಿರೋಧಿಗಳು ಸಂವಿಧಾನದ ವಿರೋಧಿಗಳು, ಸಂವಿಧಾನನ ತಿಳ್ಕೊಳ್ದೇ ಇರುವಂತಹ ಜನ. ಯಾರು 3ನೇ ಭಾಗ ಮತ್ತು 4ನೇ ಭಾಗ ಸಂವಿಧಾನದನ್ನು ಓದಲೇ ಇಲ್ವೋ ಇಂಥ ಜನ ಗ್ಯಾರಂಟಿಯನ್ನು ಟೀಕೆ ಮಾಡ್ತಾರೆ. ಆದ್ರೆ ಗ್ಯಾರಂಟಿಯ ಫಲಾನುಭವಿಗಳು ಇವತ್ತು ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಹೇಳಿ ತಮಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಅಂಕಿಅಂಶಗಳಿದೆ, ನಾನು ಇವತ್ತು ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಕೊನೆಯದಾಗಿ ಡಾಕ್ಟರ್ ಕಾವೇರಪ್ಪನವರು ಬಹಳ ಹೆಚ್ಚು ಅವರು ಕೂಡ ಕಾಳಜಿಯನ್ನು ವಹಿಸಿ, ಮತ್ತು MA ಪೊನ್ನಪ್ಪನವರು ಪತ್ರಕರ್ತರು, ಅವರು ಪ್ರಜಾವಾಣಿಯಲ್ಲಿ ಬಹಳ ಉನ್ನತ ಪತ್ರಕರ್ತರಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಂತವರು. ಇವರ ಕೊಡುಗೆಯನ್ನ ಕೂಡ ಇವತ್ತು ನಾನು ಗುರುತಿಸಲಿಕ್ಕೆ ಬಯಸ್ತೇನೆ. ಹಾಗೆ ಈ ಒಂದು ದೊಡ್ಡ ಮೇಲ್ಸೇತುವೆ ಕಾಮಗಾರಿಗೆ ಹೆಚ್ಚು ಸಮಯನ ಪಟ್ಟಂತ ಹಲವಾರು ಜನ ಇದ್ದಾರೆ. ಬಹುಶಃ ಮೂಲಭೂತ ಸೌಕರ್ಯಗಳಲ್ಲಿ, ರಸ್ತೆ ಸೌಕರ್ಯಗಳಲ್ಲಿ ಇಷ್ಟು ದೊಡ್ಡದಂತ ಒಂದು ಯೋಜನೆ ಕೊಡಗಿನಲ್ಲಿ ಇನ್ನೊಂದಿಲ್ಲ. ಅದರಿಂದ ಇಂಥ ದೊಡ್ಡ ಯೋಜನೆಯನ್ನ ನಮಗೆ ತಂದುಕೊಡ್ಲಿಕ್ಕೆ ಸಹಕರಿಸಿದಂತ, ನೆರವಾಗಿ ನಿಂತ ಎಲ್ಲರನ್ನು ಕೂಡ ಇವತ್ತು ಗುರುತಿಸಿ ಅವರಿಗೆ ಧನ್ಯವಾದಗಳು ಹೇಳಿ, ಮಾನ್ಯ ಅಂದಿನ ಮುಖ್ಯಮಂತ್ರಿಗಳು SM ಕೃಷ್ಣನ್ ಅವರನ್ನು ಕೂಡ ನಾವು ಇವತ್ತು ನೆನೆಸ್ಬೇಕಾಗ್ತದೆ. ಅವರು ಇವತ್ತಿಲ್ಲ ನಮ್ಮೊಂದಿಗೆ, ಆದ್ರೆ ಅವರು ಕೂಡ ದೊಡ್ಡ ಕೊಡುಗೆಯನ್ನ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿಯನ್ನ ತಲಕಾವೇರಿಯ ಉನ್ನತೀಕರಣಕ್ಕೆ ನೀಡಿ ಇವತ್ತು ಸುಂದರವಾದಂತಹ ತಲಕಾವೇರಿ ಪ್ರದೇಶಕ್ಕೆ ಕಾರಣಕರ್ತಾರೆ. ಈಗ ನಾನು ಹೇಳ್ತಾ ಇರುವಂತ ಎಲ್ಲ ಹೆಸರುಗಳು ಕೂಡ ಎಲ್ಲಿ ಗುರುತಿಸ್ಕೊಂಡಿದ್ದಾರೆ, ಯಾರ ಜೊತೆ ಗುರುತಿಸ್ಕೊಂಡಿದ್ದಾರೆ, ಅವರ ಸಿದ್ಧಾಂತ ಏನು ಅಂತ ತಮ್ಗೆ ಗೊತ್ತಿದೆ. ಕೆಲಸ ಮಾಡಿರೋದು ಕೊಡಗಿನಲ್ಲಿ ಯಾರು ಅಂತ ಕೂಡ ಗೊತ್ತಿದೆ. ಇದನ್ನು ರಾಜಕೀಯ ವೇದಿಕೆಯಾಗಿ ಬಳಸಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ.
ಎಲ್ಲಿ ಹೋದ್ರು ಕೂಡ ಮೂಲೆಯಲ್ಲಿ ಹೋದ್ರು ಕೂಡ ನಮ್ಮ ಸರ್ಕಾರದಲ್ಲಿ ಇದ್ದಂಥವ್ರನ್ನೇ ಗುರುತಿಸಿ ಜನ ಹೇಳ್ತಾರೆ ಈ ರಸ್ತೆನ ಮಾಡಿದಂಥವ್ರು D.A. ಚಿನ್ನಪ್ಪನವರು, ಈ ರಸ್ತೆನ ಮಾಡಿದಂಥವ್ರು ಸುಮಾ ವಸಂತ್ನವರು, ಈ ರಸ್ತೆನ ಮಾಡಿದಂಥವ್ರು ಜನಾರ್ದನ್ ಪೂಜಾರಿ ಅವರು, ಈ ಬ್ರಿಡ್ಜಿನ ಕೊಟ್ಟಂಥವ್ರು ಇಂಥವ್ರು ಅಂತ ಹೇಳಿದವರೆಲ್ಲ ನಮ್ಮವರೇ. ಇವತ್ತು ನಾನು ಓದಂತ ಎಲ್ಲ ಹೆಸರು ಕೂಡ ನಮ್ಮವರೇ. ಅಭಿವೃದ್ಧಿ ಮಾಡಿದವರು ನಮ್ಮ ಪಕ್ಷದ ಸರ್ಕಾರನೇ ಬಿಟ್ಟರೆ ಬೇರೆ ಯಾರು ಇಲ್ಲ ಹೇಳುವಂತ ಮಾತನ್ನು ಹೇಳಿ ದಯವಿಟ್ಟು ಭಾವನೆಗಳಿಗೆ ತಮ್ಮ ಕಿವಿಯನ್ನು ಕೊಟ್ಟು ದಾರಿ ತಪ್ಪಿಸುವಂತ ಕೆಲಸ ಏನಾಗ್ತಾ ಇದೆಯಲ್ಲ ಅದಕ್ಕೆ ತಾವು ಯಾರು ಕೂಡ ಬಲಿ ಹಾಕಬಾರ್ದು. ಯಾರು ಇವತ್ತು ಅಭಿವೃದ್ಧಿಯನ್ನ ಮಾಡ್ತಾರೆ, ಯಾರು ಇವತ್ತು ಬಡವರ ಪರ ನಿಂತಿದ್ದಾರೆ, ಯಾರು ಶೋಷಿತರ ಪರ ನಿಂತಿದ್ದಾರೆ, ದಲಿತರ ಪರ, ಅಲ್ಪಸಂಖ್ಯಾತರ ಪರ, ಹಿಂದುಳಿದ ವರ್ಗದ ಪರ ನಿಂತಿದ್ದಾರೆ, ಅವ್ರನ್ನ ಗುರುತಿಸಿ ಆಶೀರ್ವಾದ ಮಾಡುವಂಥದ್ದು ತಮ್ಮೆಲ್ಲರ ಕೂಡ ಕರ್ತವ್ಯ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಕೊಡಗು ಜಿಲ್ಲೆ ಟೂರಿಸಂ ಬಹಳ ಪ್ರಸಿದ್ಧವಾದಂಥ ಜಿಲ್ಲೆ. ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಪ್ರವಾಸಿಗಳು ಬರ್ತಾರೆ. ಪ್ರವಾಸ ಉದ್ಯಮಕ್ಕೆ ಸ್ಫೂರ್ತಿಯನ್ನು ನೀಡಲಿಕ್ಕೋಸ್ಕರ ನಮ್ಮ ಜಿಲ್ಲಾಡಳಿತ ಇವತ್ತು ಒಂದು ವೆಬ್ಸೈಟ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಬಿಡುಗಡೆ ಮಾಡಬೇಕಂತ ಕೇಳ್ಬೋದು. ಪ್ರಯಾಣ ಅನುಭವಗಳಿಗೆ ವಿಶ್ವಾಸಾರ್ಹ ಮೂಲ ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ವೆಬ್ಸೈಟ್ explore-kodagu.com ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಜೋರಾದ ಚಪ್ಪಾಳೆಯ ಮೂಲಕ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಉದ್ಘಾಟನೆ ಪ್ರವಾಸೋದ್ಯಮದ ಇಲಾಖೆಯಿಂದ ನಡೀತಲಿದೆ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ದೀಪ ಬೆಳಗುವುದರೊಂದಿಗೆ ಗಣ್ಯ ವ್ಯಕ್ತಿಗಳು ಕೂಡ ಕೈ ಜೋಡಿಸಬೇಕಾಗಿ ವಿನಂತಿ. ಎಲ್ಲರೊಳಗೂ ಒಂದು ಕತ್ತಲೆ ಇದೆ, ಆ ಕತ್ತಲೆ ತೊಲಗಿ ಅಲ್ಲಿ ಬೆಳಕು ಆವರಿಸಲಿ ಎನ್ನುವುದೇ ದೀಪೋಜ್ವಲನದ ಅರ್ಥವಾಗಿದೆ. ದೀಪ ಎಂದರೆ ಬೆಳಕು, ದೀಪ ಎಂದರೆ ಜ್ಞಾನ, ದೀಪವೆಂದರೆ ಉತ್ಸಾಹ ಮತ್ತು ಜೀವಂತಿಕೆ, ದೀಪವೆಂದರೆ ಬುದ್ಧಿ ಮತ್ತು ಸೌಭಾಗ್ಯದ ಸಂಕೇತ. ಶುಭಂ ಕರೋತು ಕಲ್ಯಾಣಂ ಸೌಭಾಗ್ಯ ಆರೋಗ್ಯ ಸಂಪದ ಮಮ ಬುದ್ಧಿ ಪ್ರಕಾಶ ದೀಪ ಜ್ಯೋತಿ ನಮೋಸ್ತುತೆ. ನಮ್ಮೊಳಗಿನ ಕಳಂಕ ಕಲ್ಮಶಗಳನ್ನು ಹೊಡೆದೋಡಿಸಿ ಎಲ್ಲರೊಳಗೂ ಸೌಭಾಗ್ಯ, ಆರೋಗ್ಯ ಮತ್ತು ಸದ್ಗುಣ ಸದ್ಬುದ್ಧಿಗಳನ್ನು ದೀಪವು ಬೆಳಗಿಸಲಿ ಎಂದು ಹಾರೈಸೋಣ. ದೀಪ ಉದ್ದೀಪನ ಮಾಡಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮುಂದೆ ನಾಮಫಲಕ ಉದ್ಘಾಟನೆಯನ್ನ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಾಮಫಲಕದ ಉದ್ಘಾಟನೆ. ಕೊಡಗು ಜಿಲ್ಲೆಯ ಭಾಗಮಂಡಲದಲ್ಲಿ ಹೆಚ್ಚು ಮಳೆಯಾಗುತ್ತಿರುವುದರಿಂದ ಬೆಟ್ಟ ಗುಡ್ಡಗಳಿಂದ ಹರಿದು ಬರುವ ಮಳೆಯ ನೀರು ಹಾಗೂ ಕನ್ನಿಕೆ, ಕಾವೇರಿ ಮತ್ತು ಸುಜೋತಿ ಈ ಮೂರು ನದಿಗಳ ತ್ರಿವೇಣಿ ಸಂಗಮದಲ್ಲಿ ಅಡ್ಡಲಾಗಿ ನಿರ್ಮಿಸಿರುವ ಈ ಮೇಲ್ಸೇತುವೆಯ ಉದ್ಘಾಟನೆ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಇವರಿಂದ ನೆರವೇರಿದೆ. ಇದೀಗ ಉದ್ಘಾಟಕರ ಮಾತು. ಉಸ್ತುವಾರಿ ಸಚಿವರಾದಂಥ ಹಾಗೂ ಸಣ್ಣ ನೀರಾವರಿ ಸಚಿವರಾದಂಥ ಶ್ರೀ ಬೋಸರಾಜ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ಶಾಸಕರಾದಂಥ ಶ್ರೀ ಪೊನ್ನಣ್ಣ ಅವರ, ಮಡಿಕೇರಿ ಶಾಸಕರಾದಂಥ ಶ್ರೀ ಮಂತರ್ಗೌಡ ಅವರ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಧರ್ಮಜ ಉತ್ತಪ್ಪ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಸ್ನೇಹಿತರ,
ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಸಮಯದ ಅಭಾವ ಇರೋದ್ರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ನಾನು ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಹೋಗ್ಬೇಕು. 5:15 ಒಳಗಡೆ ಅಂದ್ರೆ ಇಲ್ಲಿ 5:15 ಬಿಡಬೇಕು. 5:15ಗೆ ಟೇಕ್ ಆಫ್ ಆಗಬೇಕು ಹೆಲಿಕಾಪ್ಟರ್. ಅದರಿಂದ ಹೆಚ್ಚು ಹೊತ್ತು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ಭಾಗಮಂಡಲದ ಹತ್ತಿರ ಮಡಿಕೇರಿ, ತಲಕಾವೇರಿ ಮತ್ತು ನಾಪೋಕ್ಲು, ತಲಕಾವೇರಿ ರಸ್ತೆಗಳ ಛೇದಕದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದೀವಿ. ಅದರ ಉದ್ಘಾಟನೆಗೆ ನಾನು ಮೈಸೂರು ಜಿಲ್ಲೆಗೆ ಬರ್ತಾ ಇದ್ದೆ, ಸುತ್ತೂರಿಗೆ. ಪೊನ್ನಣ್ಣವರು ಈ ಮೇಲ್ಸೇತುವೆ ನಿರ್ಮಾಣ ಆಗಿ ರೆಡಿ ಇದೆ ಉದ್ಘಾಟನೆಗೆ, ಈ ಉದ್ಘಾಟನೆಗೆ ನೀವೇ ಬರಬೇಕು ಅಂತೇಳಿ ಹೇಳಿದ್ರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮೈಸೂರು ಕಾರ್ಯಕ್ರಮ ಸ್ವಲ್ಪ ತಡ ಆಯಿತು, ಹಾಗಾಗಿ ಇಲ್ಲಿ ಬರೋದು ಕೂಡ ತಡ ಆಯಿತು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಮೇಲ್ಸೇತುವೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಈ ಸೇತುವೆ 3 ನದಿಗಳು ಇಲ್ಲಿ ಸೇರ್ತವೆ. ಎಂತಿರೋದು ಕನಿಕಾ, ಕಾವೇರಿ, ಸುಜ್ಯೋತಿ, ಕನಿಕಾ, ಕಾವೇರಿ, ಸುಜ್ಯೋತಿ 3 ನದಿಗಳು ಸೇರ್ತವೆ. ಇದು ಒಂದು ಸಂಗಮ. ಈ ಸಂಗಮ ಆಗಿರೋದ್ರಿಂದ ಇದನ್ನ ತ್ರಿವೇಣಿ ಸಂಗಮ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ 3 ನದಿಗಳು ಸೇರೋದ್ರಿಂದ ಅದು ಸಂಗಮ ಆಗ್ತದೆ. 3 ನದಿಗಳು ಸೇರೋದ್ರಿಂದ ತ್ರಿವೇಣಿ ಸಂಗಮ ಆಗ್ತದೆ. ಇದರಿಂದ ಇಲ್ಲಿ ಈ ನದಿಗಳು 3 ನದಿಗಳು ಸೇರೋದ್ರಿಂದ ನೀರು ಫ್ಲಡ್ಡಿಂಗ್ ಆಗಿ ಪ್ರವಾಹ ಬಂದು ಜನಗಳಿಗೆ ತೊಂದರೆ ಆಗ್ತದೆ. ಸುಮಾರು ಈ ಪ್ರದೇಶ ಎಲ್ಲ ಮುಳುಗಡೆ ಆಗ್ತಾ ಇತ್ತು. ಮುಳುಗಡೆ ಆಗುವಾಗ ಆಗ KJ ಜಾರ್ಜ್ ಅವರು, ನಾನು ಮುಖ್ಯಮಂತ್ರಿ ಆಗಿದ್ದೆ 2016ನೇ ತಾರೀಕು 2016ನೇ ಇಸ್ವಿ, 16-17ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಈಗ ಮತ್ತೆ 2023ರಿಂದ ಮುಖ್ಯಮಂತ್ರಿ ಆಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮೊದಲಿಗೆ ಕೊಡಗಿನ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ ಯಾಕಪ್ಪ ಅಂತಂದ್ರೆ, ಬಹಳ ವರ್ಷಗಳ ನಂತರ ಪೊನ್ನಣ್ಣವರನ್ನ, ಮಂತ್ರಗೌಡರನ್ನ ಕೊಡಗು ಜಿಲ್ಲೆಯಲ್ಲಿ 2 ಸ್ಥಾನಗಳಿದ್ದಾವೆ, 2 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಬಿಜೆಪಿನೇ ಬರ್ತಿತ್ತು ಯಾವಾಗಲೂ. ಕೊಡಗು ಅಂತಂದ್ರೆ ಬಿಜೆಪಿ ಅಂತ ಒಂದು ರೀತಿ ಅನ್ವರ್ಥ ನಾಮ ಆಗೋಗ್ಬಿಟ್ಟಿತ್ತು. ಅದನ್ನ
ಬದಲಾವಣೆ ಮಾಡಿ ಪೊನ್ನಣ್ಣವ್ರನ್ನ ವಿರಾಜಪೇಟೆಯಿಂದ, ಮಂತ್ರಗೌಡರನ್ನ ಮಡಿಕೇರಿಯಿಂದ ಗೆಲ್ಲಿಸ್ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ನಾನು ಕೊಡಗಿನ ಮಹಾಜನತೆಗೆ, ಮತದಾರರಿಗೆ ಅನಂತ ಅನಂತ ವಂದನೆಗಳನ್ನು ಹೇಳಲಿಕ್ಕೆ ಬಂದೆ. ಮುಂದೇನೂ ಕೂಡ ನಿಮ್ಮ ಆಶೀರ್ವಾದ ಹೀಗೇ ಇರಲಿ. ಮತ್ತೆ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ನುಡಿದಂತೆ ನಡೀತಕ್ಕಂಥ ಪಕ್ಷ, ನುಡಿದಂತೆ ನಡೀತಕ್ಕಂಥ ಪಕ್ಷ. ಚುನಾವಣಾ ಸಂದರ್ಭದಲ್ಲಿ ಏನು ಜನರಿಗೆ ಮಾತು ಕೊಟ್ಟಿರ್ತೀವಿ, ಆ ಮಾತುಗಳನ್ನ ಚಾಚೂ ತಪ್ಪದೇನೆ ಈಡೇರಿಸ್ತಕ್ಕಂಥ ಪಕ್ಷ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. 165 ಭರವಸೆಗಳನ್ನು ಕೊಟ್ಟಿತ್ತು ಅವತ್ತು. 165 ಭರವಸೆಗಳು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಅದೇ ಬಿಜೆಪಿಯವರು 2018ರಲ್ಲಿ 100 ಭರವಸೆಗಳನ್ನು ಕೊಟ್ಟರು. 100 ಭರವಸೆಗಳನ್ನ ಎಷ್ಟು ಈಡೇರಿಸಿದ್ರು? ನಾಟ್ ಈವನ್ 10% ಆಫ್ ದಿ ಪ್ರಾಮಿಸಸ್ ದೇ ಹ್ಯಾವ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ನಾಟ್ ಈವನ್ 10%. ನೀವು ಅರ್ಥ ಮಾಡ್ಕೋಬೇಕು, ಯಾವ ಪಕ್ಷ ನುಡಿದಂತೆ ನಡೀತದೆ, ಕೊಟ್ಟ ಮಾತನ್ನ ಈಡೇರಿಸ್ತದೆ, ಮತ್ತೆ ಜನಪರವಾಗಿರ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಇವತ್ತು ಅಧಿಕಾರಕ್ಕೆ ಬಂದು 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದದ್ದು. ಮೇ 20, 2023. ಸುಮಾರು 1 ವರ್ಷ 8 ತಿಂಗಳುಗಳಾಗಿದೆ. 1 ವರ್ಷ 8 ತಿಂಗಳಲ್ಲಿ ಎಲ್ಲ ಭರವಸೆಗಳನ್ನು ಈಡೇರಿಸ್ಬಿಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಹೋಗಲ್ಲ. ಆದರೆ ಪ್ರಮುಖವಾಗಿ ಕೊಟ್ಟಿದ್ದಂಥ ಗ್ಯಾರಂಟಿ ಯೋಜನೆಗಳಿದಾವಲ್ಲ, 5 ಗ್ಯಾರಂಟಿ ಯೋಜನೆಗಳನ್ನ, ಆ 5 ಗ್ಯಾರಂಟಿ ಯೋಜನೆಗಳನ್ನ 1 ವರ್ಷದೊಳಗಡೆ ಈಡೇರಿಸಿದ್ದೇವೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಈ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ 5 ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. 1 ಜೂನ್ನಲ್ಲಿ ಮಾಡೋದು, 2 ಜುಲೈನಲ್ಲಿ ಮಾಡೋದು, ಆಗಸ್ಟ್ನಲ್ಲಿ ಮಾಡೋದು, ಆಮೇಲೆ ಜನವರಿನಲ್ಲಿ ಮಾಡೋದು. ಜನವರಿ ವಿವೇಕಾನಂದರ ಜನ್ಮದಿನ ಅವತ್ತು ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು, ಜೂನ್ 11ರಲ್ಲಿ ಶಕ್ತಿ ಯೋಜನೆ, ಜುಲೈನಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ, ಆಗಸ್ಟ್ನಲ್ಲಿ ಗೃಹಲಕ್ಷ್ಮಿ, ಹೀಗೆ 5 ಯೋಜನೆಗಳನ್ನ ಜಾರಿಗೆ ಕೊಟ್ಟು ಇವತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಡವರು, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಎಲ್ಲ ಜಾತಿಯ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನೀವು ಯೋಚನೆ ಮಾಡಿ, ನೀವೆಲ್ಲ ಕೊಡಗಿನ ಜನ ಬುದ್ಧಿವಂತರಿದ್ದೀರಿ, ರಾಜಕೀಯವಾಗಿ ಪ್ರಬುದ್ಧರಿದ್ದೀರಿ. ನೀವು ಯೋಚನೆ ಮಾಡಬೇಕು, ಯಾವ ಸರ್ಕಾರ ಹೇಳದಂತೆ ನಡ್ಕೊಂಡಿದೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ, ಯಾವ ಸರ್ಕಾರ ಇವತ್ತು ಭಾರತ ದೇಶ ಬಹುತ್ವದ ದೇಶ ಅಲ್ವಾ? ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿವೆ. ಕೊಡಗಿನಲ್ಲಿ ಎಷ್ಟೊಂದು ಧರ್ಮದವರು ಇದ್ದಾರೆ, ಎಷ್ಟೊಂದು ಜಾತಿಯವರು ಇದ್ದಾರೆ. ಕೊಡಗು ಜಿಲ್ಲೆನಲ್ಲಿ ಎಷ್ಟೊಂದು ಜಾತಿಯವರು ಇದ್ದಾರೆ, ಎಷ್ಟೊಂದು ಧರ್ಮದವರು ಇದ್ದಾರೆ, ಎಷ್ಟೊಂದು ಭಾಷೆಯ ಜನ ಇದ್ದಾರೆ. ಅವರೆಲ್ಲ ಮನುಷ್ಯರಲ್ವಾ? ನಾವೆಲ್ಲ ಮನುಷ್ಯರಲ್ಲ? ಮನುಷ್ಯರನ್ನ ಪ್ರೀತಿಸಬೇಕು ಹೊರತು ಯಾವ ಕಾರಣಕ್ಕೂ ಕೂಡ ಮನುಷ್ಯರನ್ನ ದ್ವೇಷಿಸಬಾರದು. ದ್ವೇಷಿಸಿದ್ರೆ ಅದು ಸಂವಿಧಾನಕ್ಕೆ ವಿರೋಧ. ನಮ್ಮ ಸರ್ಕಾರ ಸಂವಿಧಾನ ಏನ್ ಹೇಳಿದೆ ಆ ಸಂವಿಧಾನದ ರೀತಿ ನಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ. ಪ್ರತಿ ಸರ್ಕಾರನೂ ಕೂಡ
ಈಗ ಲಾ ಆಫ್ ದಿ ಲ್ಯಾಂಡ್ ಯಾವುದು? ಸಂವಿಧಾನ. ಆ ಸಂವಿಧಾನದ ಪ್ರಕಾರ ನಡ್ಕೋಬೇಕಲ್ಲ. ಸಂವಿಧಾನ ಏನ್ ಹೇಳ್ತದೆ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇದು ಇರಬೇಕು ಅಂತ ಹೇಳ್ತಾರೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ನಾವೆಲ್ಲರೂ ಭ್ರಾತೃತ್ವ ಬೆಳೆಸಬೇಕಲ್ಲ. ಸಮಾಜ ಒಡಿತಕ್ಕಂಥ ಕೆಲಸ ಮಾಡಬಾರದು, ಸಮಾಜವನ್ನ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದು ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ನಾವೆಲ್ಲ ಮೂಲತಃ ಮನುಷ್ಯರು, ಯಾವುದೇ ಧರ್ಮ ಜಾತಿಗೆ ಸೇರಿರಲಿ, ಅಂತಿಮವಾಗಿ ಜಾತಿ ಹೋಗ್ಬೇಕು ಅಂತಕ್ಕಂಥವ್ರು ನಾವೆಲ್ಲರೂ ಭಾರತೀಯರಾಗಿ ಬದುಕಬೇಕು. ಅದಕ್ಕೋಸ್ಕರ ಸಮಾಜವನ್ನ ಒಡಿತಕ್ಕಂಥದ್ದಾಗಲಿ, ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಇದನ್ನ ಕಾಂಗ್ರೆಸ್ ಮೊದಲಿಂದ ಮಾಡ್ಕೊ ಬರ್ತಾ ಇದೆ. ಬಹಳ ಜನ ಹೇಳ್ತಾರೆ ಇದು ಹಿಂದೂಗಳ ದೇಶ. ಹಾಗಾದ್ರೆ ಬಹುತ್ವದ ರಾಷ್ಟ್ರ ಅಂತ ಯಾಕೆ ಕರಿತೀವಿ ನಾವು? ಹಿಂದೂ ರಾಷ್ಟ್ರ ಮಾಡಕ್ ಆಗಲ್ಲ. ಒಂದು ಧರ್ಮ ಅದನ್ನ ಸಾರ್ವಭೌಮ ಧರ್ಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನ, ಎಲ್ಲ ಜನರು ಕೂಡ ಸಮಾನ, ಎಲ್ಲ ಜಾತಿಗಳು ಕೂಡ ಸಮಾನ, ಎಲ್ಲ ಧರ್ಮಗಳು ಕೂಡ ಸಮಾನ. ಅದಕ್ಕೆ ಸಂವಿಧಾನದಲ್ಲಿ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತವೆ. ಸಹಿಷ್ಣುತೆ, ನಮ್ಮ ಧರ್ಮವನ್ನ ನಾವು ಪ್ರೀತಿಸಬೇಕು, ಗೌರವಿಸಬೇಕು. ಆದ್ರೆ ಇನ್ನೊಂದು ಧರ್ಮವನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಸಹಿಷ್ಣುತೆ ಇರಬೇಕು. ಆ ಸಹಿಷ್ಣುತೆ ಇದ್ದಾಗ ಮಾತ್ರ ನಾವು ಮಾನವರಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಕುವೆಂಪು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಪ್ರತಿ ಮಗುನು ಕೂಡ ಯಾವುದೇ ಧರ್ಮಕ್ಕೆ ಸೇರಿರಲಿ, ಜಾತಿಗೆ ಸೇರಿರಲಿ, ಹುಟ್ಟುವಾಗ ಎಲ್ಲ ವಿಶ್ವಮಾನವರಾಗಿ ಹುಟ್ಟುತ್ತವೆ. ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ. ಕಾರಣ ಯಾಕಪ್ಪ ಅಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವದಿಂದ ಅಲ್ಪಮಾನವರಾಗ್ಬಿಡ್ತಾರೆ. ಅದಕ್ಕೆ ವಿಶ್ವಮಾನವರಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅಲ್ಪಮಾನವರಾಗ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಇದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು. ಇದನ್ನೇ ಕುವೆಂಪು ಅವರು ಹೇಳಿದ್ದು. ಇದನ್ನ ನಾವು ಅರ್ಥ ಮಾಡ್ಕೊಂಡು ಮಾಡಬೇಕು. ಅದಕ್ಕೋಸ್ಕರ ಇವತ್ತು ನಾವು 5 ಗ್ಯಾರಂಟಿಗಳನ್ನ ಮಾಡೋದ್ರ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನ ತರಬೇಕು. ಬಡವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನ ಕೊಡಬೇಕು. ಯಾವುದೇ ಧರ್ಮಕ್ಕೆ ಸೇರಿರಲಿ, ಜಾತಿಗೆ ಸೇರಿರಲಿ. ಮತ್ತೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸಿದ್ದೀವಿ. ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಹಣ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಕಾರ್ಯಕ್ರಮ ಮಾಡಿದ್ದೀವಿ. ಮಧ್ಯವರ್ತಿಗಳು ಶೋಷಣೆ ಮಾಡ್ತಾ ಇದ್ರು, ಭ್ರಷ್ಟಾಚಾರ ನಡೀತಾ ಇತ್ತು. ಅದನ್ನ ತಪ್ಪಿಸ್ಲಿಕ್ಕೋಸ್ಕರವಾಗಿ ನೇರವಾಗಿ ಅವರ ಅಕೌಂಟ್ಗಳಿಗೆ DBT ಮೂಲಕ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಪೊನ್ನಣ್ಣ ಮತ್ತು ಮಂತ್ರಗೌಡ ಇದ್ದಾರಲ್ಲ, ಇವರಿಬ್ರು ಕೊಡಗಿನ ಅಭಿವೃದ್ಧಿ ಮಾಡಲಿಕ್ಕೆ, ಕೊಡಗಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲಸಗಳು ಏನೇನು ಆಗ್ಬೇಕಾಗಿದ್ದಾವೆ. ಇಲ್ಲಿ ಹಿಂದೆ ಇದ್ದಾಗ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಸಾರಿ ಮಳೆಗಾಲ ಬಂದು, ಪ್ರವಾಹ ಬಂದು, ರಸ್ತೆಗಳೆಲ್ಲ ಹಾಳಾದಾಗ ದುಡ್ಡು ಕೊಟ್ಟಿದ್ದೆ, ವಿಶೇಷವಾದಂಥ ಅನುದಾನವನ್ನ ಕೊಟ್ಟಿದ್ದೆ. ಆಗ ನಾರಾಯಣವರು ಮಂತ್ರಿ ಆಗಿದ್ರು. ಹಿಂದೆ ನಾನು ಹಣಕಾಸು ಮಂತ್ರಿ ಇರುವಾಗ ನಾರಾಯಣವರು ಮಂತ್ರಿ ಆಗಿದ್ರು. ಆಗ ಕೊಟ್ಟಿದ್ದೆ, ಈಗಲೂ ಕೂಡ ಕೊಡ್ತೇನೆ. ಇವ್ರು ಹೇಳಿದ್ದೀನಿ, ಮಂತ್ರಿಗೌಡರಿಗೂ ಹೇಳಿದ್ದೀನಿ, ರಸ್ತೆಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ನಾನು ಕೊಡಗಿನ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತೆ ಪೊನ್ನಣ್ಣ ಏನ್ ಹೇಳ್ತಾರೆ, ಮಂತ್ರಿಗೌಡ ಏನ್ ಹೇಳ್ತಾರೆ, ಅವುಗಳನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದೆ ಅಂತ. ಆಮೇಲೆ ಈ C&D ಕ್ಲಾಸ್ ಲ್ಯಾಂಡ್ ಇದೆಯಲ್ಲ,
ಅದಕ್ಕೆ ಒಂದು ಕಮಿಟಿ ಮಾಡಬೇಕು ಅಂತ ಇದ್ದೀವಿ. ಆ ಕಮಿಟಿ ಮಾಡಿ ಅದರ ಕಮಿಟಿಯ ಏನು ವರದಿ ಕೊಡ್ತಾರೆ ಆ ವರದಿ ಆಧಾರದ ಮೇಲೆ ನಾವು ನಮ್ಮ ಸರ್ಕಾರ ಕ್ರಮವನ್ನು ತಗೊಳ್ತದೆ. ಇಲ್ಲ ರೈತರು ಯಾರು ಆತಂಕ ಪಡಬೇಕಾದಂತ ಭಯ ಇಲ್ಲ, ಅಗತ್ಯ ಇಲ್ಲ. ಆಮೇಲೆ ದಯಮಾಡಿ ನಾನು ಹೇಳ್ತೀನಿ, ನಾವು ಈಗ ಒಂದು ಆರ್ಡಿನೆನ್ಸ್ ತರ್ತಾ ಇದ್ದೀವಿ. ಇದೆಯಲ್ಲ ಮೈಕ್ರೋ ಫೈನಾನ್ಸಸ್ ಇದೆಯಲ್ಲ, ಅದಕ್ಕೆ ಆತಂಕ ಪಡಬೇಡಿ. ಮೈಕ್ರೋ ಫೈನಾನ್ಸಸ್ ಯಾರು ಸಾಲ ಕೊಟ್ಟಿರ್ತಾರೆ ಆ ಸಾಲ ಕೊಡ್ತಕ್ಕಂಥದ್ದು ನಿಮಗೆ ಕಿರುಕುಳ ಕೊಡ್ತಕ್ಕಂಥ, ಹ್ಯಾರಾಶ್ ಮಾಡ್ತಕ್ಕಂಥ ಮತ್ತೆ ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡ್ತಕ್ಕಂಥವ್ರಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಸೊ ಇಷ್ಟಿನ ಹೇಳಿ ನಾನು ಇನ್ನೂ ಬಹಳ ಮಾತಾಡಬೇಕು ಅಂತಿದೆ. ಇದುವರೆಗೆ ಟೇಕ್ ಅಪ್ ಮಾಡಲೇಬೇಕಾಗಿರೋದ್ರಿಂದ ನೀವೆಲ್ಲರಿಗೂ ಈ ಮೇಲ್ಸೇತುವೆ ಇದೆಯಲ್ಲ, ಈ ಮೇಲ್ಸೇತುವೆಯನ್ನ ಉದ್ಘಾಟನೆ ಅತ್ಯಂತ ಸಂತೋಷದಿಂದ ಮಾಡಿ ಕೊಡಗಿನ ಎಲ್ಲ ಜನರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊಡಗಿನ ಧನ್ಯವಾದವನ್ನ ತಿಳಿಸಿ ಉದ್ಘಾಟಕರ ಮಾತನಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸನ್ಮಾನ. ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೀತಲಿದೆ. ಇದೀಗ ಭಾಗಮಂಡಲ ಮೇಲು ಸೇತುವೆ ಉದ್ಘಾಟನಾ ಸಮಾರಂಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಇದೀಗ ವೇದಿಕೆಯಿಂದ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ